ಅಶೋಕ್ ಮನವೊಳಗೆ ಹೇಳ್ತಾನೆ, ರಾಜಕೀಯ ಸೇಡಿನ ಮನೋಭಾವನೆಯನ್ನು ಬಿಡಬೇಕು ಒಂದು, ಮತ್ತು ಸುಳ್ಳು ಹೇಳುವ ಒಂದು ಕೆಲಸವನ್ನು ಬಿಡಬೇಕು. ಮತ್ತು ಸಿಂದಗಿ ಮತಕ್ಷೇತ್ರದಲ್ಲಿ ನೋಡಿ ತೆಗೆದುಕೊಂಡಾಗ 2 ವರ್ಷ ಮುಗಿತು. ಮೇ ತಿಂಗಳು ಬಂದಾಗ 2 ವರ್ಷಕ್ಕೆ ಮುಗಿತು. ಒಂದೇ 1 ಕಿಲೋಮೀಟರ್ ಡಾಂಬರ್ ರಸ್ತೆ ಮಾಡಿದ್ದಾರೆ ಹೇಳಿ. ಕೊಟ್ಟ ಕುದುರೆಯನ್ನು ಏರದವನು ಏರನ್ನಲ್ಲ ಗೇರನ್ನಲ್ಲ. ದೇವನಗೌಡ ರಸ್ತೆಗೆ ನೀವು ಪ್ಯಾಚ್ ವರ್ಕ್ ಮಾಡ್ಬೇಕಾಯ್ತು. ಪ್ಯಾಚ್ ವರ್ಕ್ ಮಾಡಲ್ಲ, ಮುರ್ಮ್ ಹಾಕಿದ್ದಾರೆ. ನಾನೇನೇ ಕೇಳಿದೆ ಎಡಬ್ಲ್ಯೂ ಅವರಿಗೆ, ಏನ್ ಪ್ಯಾಚ್ ವರ್ಕ್ ಮಾಡಲ್ಲ ಆನ್ಮೇಲೆ ಟು ದೇವನಗೌಡ ರಸ್ತೆ ಕೇಳಿದ್ರು. ಇಲ್ಲ ಸರ್, ಅದಕ್ಕೆ ಅದು ಬಹಳ ಕೆಟ್ಟಿದೆ, ಅದು ಪ್ಯಾಚ್ ವರ್ಕ್ ಮಾಡ್ಲಿಕ್ಕೆ ನಮ್ಮ ಹಣ ಇಲ್ಲ, ಮುರ್ಮ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ಈಗಿನ ಶಾಸಕರ ಮನೋಭಾವನೆ ಹೆಂಗಂದ್ರೆ, ನನ್ನ ಅವಧಿಯಲ್ಲಿ ಟೆಂಡರ್ ಆದಂತ ಕೆಲಸಗಳಿಗೆ, ನನ್ನ ಅವಧಿಯಾದಂತ ಟೆಂಡರ್ಗಳನ್ನು ಸ್ಟಾಪ್ ಮಾಡಿ ಮತ್ತೆ ಒಂದು 6 ತಿಂಗಳಲ್ಲಿ ಮರು ಟೆಂಡರ್ ಮಾಡುವುದು. ಮರು ಟೆಂಡರ್ ಅಂದ್ರೆ ಸರಕಣೆ ಅಂದ್ರೆ ಅತಿ ವೇಗದಲ್ಲಿ ಕೆಲಸ ಆದರೆ ಬಹುಶಃ ಬುಷ್ಮನ ಅವಧಿ ಕೆಲಸ ಜನ ಗುರುತಿಸ್ತಾರೆ. ನನ್ನ ಅವಧಿ ಕೆಲಸದಲ್ಲಿ ಇವತ್ತು 1 ವರ್ಷ ನಂತರ ಮರು ಟೆಂಡರ್ ಮಾಡಿ ಮತ್ತೆ ಅಂತ ಕೆಲಸಗಳನ್ನು ಮಾಡುವಂತ ಕೆಲಸ ಅವ್ರ ಮನೋಭಾವನೆ. 30 ಕೋಟಿ ರೂಪಾಯಿ ರಸ್ತೆ ಹಾಕಿದ್ದೀನಿ. ಆ ರಸ್ತೆ ನಾನು ಮಾಡಿದ್ದೀನಿ. ಅವರು ಬರೀ ಲೈಟ್ ಹಚ್ಚುವಂತ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಕೆಲಸ ನಿಮ್ದು, ಅವರು ಉದ್ಘಾಟನೆ ಅವ್ರು ಮಾಡಿದಾರೆ ಅಂದ್ರೆ ಗುಡಿ ಕಟ್ಟು ಮೇಲೆ ಕಳಸ ಇಡುವಂತ ಕೆಲಸವನ್ನು ಮಾಡಿದ್ದಾರೆ ಅವ್ರು. ಹಾಗೆ ಸರ್, ಅವ್ರ ಅಭಿವೃದ್ಧಿಗೆ ಹಣನೇ ಇಲ್ಲ ಅವ್ರಿಗೆ. ಬರೇ ನಾನು ನೋಡಿದೆ, ತೋಟಗಾರಿಕೆ ಇಲಾಖೆ ಇವತ್ತು ಸಿಂದಗಿಯಲ್ಲಿ ಆನ್ಮೇಲದಲ್ಲಿ ತೋಟಗಾರಿಕೆ ಇಲಾಖೆ ಕಳೆದ ಬಜೆಟ್ ನಲ್ಲಿ ಮಂಜೂರಾಯಿತು. 1 ವರ್ಷ ಕಳೆದು ಹೋಯ್ತು. ಒಂದು ಪೈಸೆನೂ ಅಲ್ಲಿ ಗುದ್ಲಿ, ಒಂದು ಪೈಸೆನು ಕಂಪೌಂಡ್ ಸಹಿತ ಅಟ್ಲೀಸ್ಟ್ ಒಂದು ರೂಮ್ ಕಟ್ಟಿಸುವಂತ ಕೆಲಸವನ್ನು ಮಾಡಿ, ನಾಟಕ ಮಾಡಿ ಮುಖೋತ ಅವರಿಗೆ ಎಬ್ಬಿಸಲು ಸಾಧ್ಯ. ಇದೊಂದು ಬಂಡ ಸರ್ಕಾರ. ಬಂಡ ಸರ್ಕಾರಕ್ಕೆ ಕಣ್ಣು ಇಲ್ಲ ಕಿವಿ ಇಲ್ಲ. ಬಂಡ ಸರ್ಕಾರಕ್ಕೆ ಏನ್ ಹೇಳುದು? ಸರಿ, ನಮ್ಮ ಮಾಜಿ ಸಚಿವರಂತ ಮರಗುಳಿ ಅವರು ಇದ್ರು. ಆ ಮಲ್ಲಿಬಮ್ಮಯ್ಯ ವಿರಕ್ತ ಮಠಕ್ಕೆ, ಆಮೇಲೆ ವಿರಕ್ತ ಮಠಕ್ಕೆ 1 ಕೋಟಿ ಹೇಳಿದ್ರು. ಅಲ್ಲಿಂದ ಆಶಿಂಗಾಳದ ಮಹಾರಾಜರ ಮಠಕ್ಕೆ 50 ಲಕ್ಷ ಹೇಳಿದ್ರು. ಅವು ಬರ್ಲಿಲ್ಲ ಹಣ. ಯಾರು ಬಿಜೆಪಿ ಮಾಡಿದ್ದಾರೆ, ಬಿಜೆಪಿ ಮಾಡಿದವರನ್ನ ತುಳಿಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್, ಈಗ ಒಂದು ಹೀನವಾಗಿ ಸೋತತ್ತು ಸರ್ ಈ ಸಲ ಬಿಜೆಪಿ. ಈ ಹಿಂದೆ ಅಭಿವೃದ್ಧಿ ಮಾಡಿದೀವಿ, ಡಬಲ್ ಇಂಜಿನ್ ಸರ್ಕಾರ, ಮೇಲೂ ನರೇಂದ್ರ ಮೋದಿ, ಇಲ್ಲಿ ಕೆಳಗಡೆ ನಮ್ದೇ ಸರ್ಕಾರ ಅಂತ ಹೀನವಾಗಿ ಸೋತತ್ತು ಸರ್. ಈಗ ಆದ್ರೆ ಬಿಜೆಪಿ ಅವರು ಯಾವ ಹೋರಾಟವೂ ಕೂಡ ತಾರ್ಕಿಕ ಅಂತ್ಯ ಮುಟ್ಟುವುದಿಲ್ಲ. ಇಲ್ಲೂ ಆಗಿರ್ಬೋದು, ರಾಜ್ಯದಲ್ಲಿ ಆಗಿರ್ಬೋದು, ಕೇಂದ್ರದಲ್ಲಿ ಆಗಿರ್ಬೋದು, ಬಾರಿಗೆಯಲ್ಲಿ ವಿರೋಧ ಪಕ್ಷ ಚಾಲ್ತಿಯಲ್ಲಿದೆಯಾ? ಖಂಡಿತ ಅನೇಕ ಬಾರಿ ಜನರ ಸಮಸ್ಯೆಗಳನ್ನ ಬಗ್ಗೆ ಜನರೊಂದಿಗೆ ಹೋರಾಟ ಮಾಡ್ತಾ ಇದ್ದೀವಿ ಸರ್. ಆಡಳಿತ ಪಕ್ಷನ ಕೇಳೋರು ಯಾರು? ವಿರೋಧ ಪಕ್ಷದ. ನೀವು ಅವರನ್ನ ಯಾವಾಗ ಸ್ಟ್ರಿಕ್ ಆಗಿ ಕೇಳ್ತಿದ್ರಿ? ನಾವು ಪ್ರತಿಯೊಂದು ಜನರೆಲ್ಲ ಸಾಮಾಜಿಕ ಜಾಲತಾಣ ಹಾಕ್ತಾರೆ, ಬಿಡ್ತಾರೆ. ಕಮಲದ ಸಾರಥಿ ತಾವೇ ಆಗಿರ್ತೀರಾ? ಖಂಡಿತ. ಮತ್ತೆ ಬೇರೆ ಬೇರೆ ಹೆಸರು ಓಡಾಡ್ತಾ ಇದೆ. ಹೆಸರು ಬರ್ಲಿ, ಕೇಳಬಹುದು. ನಾನು ಒಬ್ಬರೇ ಸರ್ವಾಧಿಕಾರ. ಪಕ್ಷದಲ್ಲಿ ಅನೇಕ ಕಾರ್ಯಕರ್ತರು ಕೇಳೋ ಹಕ್ಕಿದೆ, ಕೇಳ್ತಾರೆ. ಕೇಳ್ತಾರೆ. ಆದ್ರೆ ಪಕ್ಷದ ನಾಯಕರು ಯಾರನ್ನಿದೆ ಸರ್ವೆ ಮಾಡ್ತಾ ಇದಾರೆ, ಸರ್ವೆ ಮುಖಾಂತರ ಯಾರಿಗೆ ಕೊಟ್ಟರೆ ಅನುಷ್ಠಾನ ಆಗ್ತದೆ, ಯಾರು ಗೆಲ್ತಾರೆ ಅನ್ನೋದು ಅನುಷ್ಠ ಪಕ್ಷದ ಮುಖಂಡರು ಮಾಡ್ತಾರೆ, ನಿರ್ಧಾರ ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳು ಜನಪರನೋ ಅಥವಾ ರಾಜಕೀಯ ಪರನೋ? ಗ್ಯಾರಂಟಿ ಯೋಜನೆಗಳು ಜನಪರವಲ್ಲ ಅಲ್ಲ, ಮತದಾನದ ಪರವಾದ. ಅದು ರೈತರಿಗೆ ತೊಂದರೆ ಆಗಬಾರದ ಉದ್ದೇಶದಿಂದ ಹೆಚ್ಚು ವಿದ್ಯುತ್ ಉತ್ಪಾದನೆಗೆ ಹಾಗೂ ರಸ್ತೆಗೆ ನಾನು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇನೆ. ಪ್ರತಿಯೊಂದರ ಮೇಲೂ ದರ ಇವತ್ತು ಹೆಚ್ಚಿಗೆ ಮಾಡ್ತಾ ಇದೆ. ಇವತ್ತು ಬಸ್ ದರ ಇರಬಹುದು, ಹಾಲಿನ ದರ ಇರಬಹುದು, ಇವತ್ತು ಸ್ಟಾಂಪ್ ಡ್ಯೂಟಿ ಇರಬಹುದು. ಮುಖ್ಯಮಂತ್ರಿ ಸ್ವತಃ ಒಪ್ಪಿದ್ದಾರೆ, ಗ್ಯಾರಂಟಿಯಿಂದ ಅಭಿವೃದ್ಧಿ ಕುಂಠಿತವಾಗಿರುತ್ತೆ. ಸರಿ ಸರ್, ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತ ಆಗುತ್ತೆ, ಇದು ಮಾತು ಒಪ್ತೀರಾ? ಖಂಡಿತ ಒಪ್ತೀರಾ? ಹಾಗಾದ್ರೆ ದೆಹಲಿಯಲ್ಲೂ ಕೂಡ ಬಿಜೆಪಿ ಅವರು ಗ್ಯಾರಂಟಿ ಯೋಜನೆಗಳನ್ನ ತಂದವರು ಅಲ್ಲೂರು ಬಿಜೆಪಿ ಅಧಿಕಾರಕ್ಕೆ ಬಂತಲ್ಲ ಸರ್, ಅಲ್ಲಿ ಕುಂಠಿತ ಆಗೋದಿಲ್ವಾ? ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ, ನಾನು ಸಂಗಮೇಶ್ ಟಿಕ್ಕಿ. ಇವತ್ತು ನಮ್ಮ ಜೊತೆ ಸಿಂದಗಿ ಮತಕ್ಷೇತ್ರದ ಮಾಜಿ ಶಾಸಕರಾದ ರಮೇಶ್ ಬೂಸ್ನೂರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ನೇರವಾಗಿ ಸಂದರ್ಶನಕ್ಕೆ ಸ್ವಾಗತಿಸುತ್ತೇನೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, ಇತ್ತೀಚಿನ ದಿನಮಾನಗಳಲ್ಲಿ ಗಮನಿಸಿದರೆ ಸಿಂದಗಿ ಕ್ಷೇತ್ರದ ರಾಜಕೀಯ ಪರಿಸ್ಥಿತಿ ಮತ್ತು ವಾತಾವರಣ ಹೇಗಿದೆ ಸರ್? ಇವತ್ತಿನ ಪರಿಸ್ಥಿತಿ ಅವಲೋಕಿಸಿದಾಗ ಕಾಂಗ್ರೆಸ್ನ ಇಲ್ಲಿಯ ಶಾಸಕರ ಕಾರ್ಯವೈಖರಿ ಇರಬಹುದು, ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಏನಿದೆ ಹವಾತಿರಲ್ಲ, ಕಾಂಗ್ರೆಸ್ ಪಕ್ಷದ ಹವಾ ಕುಸಿತಾ ಇದೆ. ಅದಕ್ಕಾಗಿ ಇವತ್ತು ಜನ ಗ್ಯಾರಂಟಿಗಳನ್ನು ನಂಬಿ ಇರ್ಬೋದು, ಇವತ್ತು ಸಿದ್ದರಾಮಯ್ಯ ಸಾಹೇಬರನ್ನು ನಂಬಿ ಇರ್ಬೋದು, ಇವತ್ತು ಜನ ಕಾಂಗ್ರೆಸ್ ಪಕ್ಷಕ್ಕೆ ಮತ ಚಲಾಯಿಸಿದ್ದಾರೆ. ಈ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಚಲಾಯಿಸಿದೆ ಎಂಬುದು ಪಶ್ಚಾತ್ತಾಪ ಜನ ಪಡ್ತಾ ಇದ್ದಾರೆ. ಅಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ನಿಮ್ಮ ಮಾತಿನ ಅರ್ಥನಾ ಸರ್? 100%. ಗ್ಯಾರಂಟಿ ಯೋಜನೆಯಿಂದ ಬಹುಶಃ ಅಭಿವೃದ್ಧಿಗೆ ಇವತ್ತು ಕುಂಠಿತವಾಗಿದೆ. ಗ್ಯಾರಂಟಿ ಯೋಜನೆಯಿಂದ ಬಹುಶಃ ಗ್ಯಾರಂಟಿ ಈ ಬಹುಶಃ ತೆಲಂಗಾಣದ ಮುಖ್ಯಮಂತ್ರಿ ಸಹಿತ ನಿನ್ನೆ ದಿನ ನಾನು ಪತ್ರಿಕೆಯಲ್ಲಿ ಓದಿದೆ, ತೆಲಂಗಾಣ ಮುಖ್ಯಮಂತ್ರಿ ಸ್ವತಃ ಒಪ್ಪಿದ್ದಾರೆ, ಗ್ಯಾರಂಟಿಯಿಂದ ಅಭಿವೃದ್ಧಿ ಕುಂಠಿತವಾಗಿರುತ್ತೆ. ನಾನು ಹೇಳೋ ಮಾತಲ್ಲ, ಕಾಂಗ್ರೆಸ್ ಪಕ್ಷದ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಸ್ವತಃ ಇವತ್ತು ಹೇಳಿದ್ದಾರೆ. ಸರಿ ಸರ್, ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತ ಆಗುತ್ತೆ, ಇದು ಮಾತು ಒಪ್ತೀರಾ? ಖಂಡಿತ ಒಪ್ತೀರಾ? ಹಾಗಾದ್ರೆ ದೆಹಲಿಯಲ್ಲೂ ಕೂಡ ಬಿಜೆಪಿ ಅವರು ಗ್ಯಾರಂಟಿ ಯೋಜನೆಗಳನ್ನ ತಂದವರು ಅಲ್ಲೂರು ಬಿಜೆಪಿನ ಅಧಿಕಾರಕ್ಕೆ ಬಂತಲ್ಲ ಸರ್, ಅಲ್ಲಿ ಕುಂಠಿತ ಆಗೋದಿಲ್ವಾ? ಕಾದು ನೋಡಬೇಕು.
ಕಾದು ನೋಡಬೇಕು. ಅಂದ್ರೆ ಅದು ಇದೀಗ ತಾನೇ ಅಧಿಕಾರಕ್ಕೆ ಬಂದಿದೆ. ಅಲ್ಲಿ ಅಲ್ಲಿಯ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಇವತ್ತು ಯಾವ ರೀತಿ ನಡೀತಾ ಇದೆ ಅಂದ್ರೆ ಆರ್ಥಿಕ ಪರಿಸ್ಥಿತಿಯ ಮೇಲೆ ಇವತ್ತು ಗ್ಯಾರಂಟಿ ಯೋಜನೆ ನಿಂತಿದೆ. ಸರ್ ಸರ್ ಆರ್ಥಿಕ ಪರಿಸ್ಥಿತಿ ಅಂತಂದ್ರೆ ನಮ್ಮಲ್ಲಿ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇದರಲ್ಲಿ ಕೆಲವೊಂದಿಷ್ಟು GST ತೆರಿಗೆನು ಹಂಚಿಕೆ ಆ, ಕೇಂದ್ರ ಸರ್ಕಾರದಿಂದ ಹಂಚಿಕೆ ಆಗ್ಬೇಕು. ಅಲ್ಲಿ ಅವರು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಅಂತ ಇವರು ಆರೋಪ ಈಗ ಮಾಡ್ತಾರೆ. ಈ ರಾಜ್ಯ ಸರ್ಕಾರ ನೋಡಿ ಆರ್ಥಿಕ ಪರಿಸ್ಥಿತಿ ಅವಲೋಕಿಸಿಕೊಂಡು ಒಂದಾಗ ಇದಕ್ಕೆ ಕುಂಠಿತ ಆದಾಗ ಪ್ರತಿಯೊಂದರ ಮೇಲೂ ದರ ಇವತ್ತು ಹೆಚ್ಚಿಗೆ ಮಾಡ್ತಾ ಇದೆ. ಇವತ್ತು ಬಸ್ ದರ ಇರಬಹುದು, ಹಾಲಿನ ದರ ಇರಬಹುದು, ಇವತ್ತು ಸ್ಟಾಂಪ್ ಡ್ಯೂಟಿ ಇರಬಹುದು, ಪ್ರತಿಯೊಂದರ ಮೇಲೆ ದರ ಹೆಚ್ಚಿಗೆ ಮಾಡಿ ಇವತ್ತು ತನ್ನ ಆರ್ಥಿಕ ಪರಿಸ್ಥಿತಿ ಸರಿದೂಗಿಸುವಂತ ಕೆಲಸವನ್ನು ಮಾಡ್ತಾ ಇದೆ. ಆದರೂ ಅಭಿವೃದ್ಧಿ ಇವತ್ತು ಶೂನ್ಯ ಆಗಿದೆ. ಇವತ್ತು ಸಿಂದಗಿ ಮತಕ್ಷೇತ್ರದಲ್ಲಿ ನೋಡಿ ತೆಗೆದುಕೊಂಡಾಗ 2 ವರ್ಷ ಮುಗೀತು. ಮೇ ತಿಂಗಳು ಬಂದಾಗ 2 ವರ್ಷಕ್ಕೆ ಮುಗೀತು. ಒಂದೇ 1 ಕಿಲೋಮೀಟರ್ ಡಾಂಬರ್ ರಸ್ತೆ ಮಾಡಿದ್ದಾರೆ ಹೇಳಿ. ಒಂದು ಯಾವ್ದು ಗ್ರಾಮಾಂತರ ಇರಬಹುದು, ಇವತ್ತು ಸ್ಟೇಟ್ ರಸ್ತೆ ಇರಬಹುದು, ಎಲ್ಲಿ 1 ಕಿಲೋಮೀಟರ್ ಡಾಂಬರ್ ರಸ್ತೆ ಮಾಡಿಲ್ಲ. ಇದಕ್ಕೆ ಉದಾಹರಣೆಯಾಗಿ ನಾವು ಹೇಳ್ಬೋದು. ಸರ್ ಸರ್ ಅವರು ಡಾಂಬರ್ ರಸ್ತೆ ಮಾಡಿಲ್ಲ ಅಂತ ಅವರು ಅಂದ್ರೆ ನೀವ್ ಹೇಳ್ತಾ ಇದ್ರಿ. ಕೆಲವರು ಸಾಮಾಜಿಕ ಜಾಲತಾಣಗಳು ಈ ಏನ್ ಹೇಳ್ತಾ ಇದ್ರಂದ್ರೆ ಮಾಜಿ ಶಾಸಕರು ತಾವು ಅಂದ್ರೆ ತಾವು 3 ವರ್ಷಗಳ ಕಾಲ ನೀವು ಶಾಸಕರಾಗಿದ್ರಿ, ತಾವು ಸಹ ಏನು ಮಾಡಿಲ್ಲ ಅಂತ ಆರೋಪ ಮಾಡ್ತಾರಲ್ಲ ಸರ್. ನಾನು ಉದಾಹರಣೆ ಕೊಟ್ಟು ಹೇಳ್ಬೋದು. ಬಹುಶಃ ಕಳೆದ ಅಭಿವೃದ್ಧಿ ಒಂದಾದ್ರೆ ಉಪಚುನಾವಣೆ ಸಿಕ್ಕಂತ ಅವಕಾಶ ಸಿಕ್ಕಾಗ ಅನೇಕ ರಸ್ತೆಗಳು ಮಾಡಿದ್ರು. ಬರೀ 15 ತಿಂಗಳಲ್ಲಿ ಹಾ ಸರ್ 15 ತಿಂಗಳಲ್ಲಿ ಸುಮಾರು ಒಂದು 40 ಕಿಲೋಮೀಟರ್ ರಸ್ತೆಗಳನ್ನ ಡಾಂಬರೀಕರಣ ಮಾಡಿರ್ಬೋದು. 40 ಕಿಲೋಮೀಟರ್ಕ್ಕಿಂತ ಹೆಚ್ಚು ಡಾಂಬರೀಕರಣ ಮಾಡಿದ. ಪ್ರತಿಯೊಂದು ಹಳ್ಳಿ ಮುರುಡಿ ಇರಬಹುದು, ಪುರದಾಳಿ ಇರಬಹುದು, ಇವತ್ತ ಬಸ್ತಾಳಿ ಇರಬಹುದು, ಯರಗಲ್ ಬಿಕ್ಕಿ ಇರಬಹುದು, ಈಗ ಅನೇಕ ರಸ್ತೆಗಳು ಇವತ್ತು ಅನೇಕ ರಸ್ತೆಗಳಿಗೆ ಜೋಡಿಸಿ ಇಕ್ಕುವಂತ ರಸ್ತೆ, ಕುಡಿಯುವಂತ ರಸ್ತೆ ಇರಬಹುದು, ಬಳಗಾನೂರಿಂದ ಇವತ್ತು ಸುರಿಗೇಳಿ ರಸ್ತೆ ಇರಬಹುದು. ಹೀಗೆ ಅನೇಕ ರಸ್ತೆಗಳು ಇವತ್ತು ಮಾಡಿದ್ದೇನೆ. ಬಹಳ ಹೆಮ್ಮೆ ಅಂತ ನಾನು ಹೇಳ್ತೇನೆ. ಸಿಕ್ಕಂತ 15 ತಿಂಗಳ ಅವಕಾಶ ನಾನು ಬಳಸಿಕೊಂಡಿದ್ದೀನಿ. ಆ ಜೊತೆಗೆ ಹೆಚ್ಚಿನ ರೀತಿಯಲ್ಲಿ ವಿದ್ಯುತ್ ಉತ್ಪಾದನೆಗೆ ಹೆಚ್ಚು ನಾನು ಉತ್ತೇಜವನ್ನು ಕೊಟ್ಟಿದ್ದೇನೆ. ಅನೇಕ ವಿದ್ಯುತ್ ಉತ್ಪಾದನೆಯ ಕೆಲಸಗಳನ್ನು 110 ಸ್ಟೇಷನ್ ಮಾಡುವಂತ ಕೆಲಸವನ್ನು ಮಾಡಿದ್ದೇನೆ. ಇವತ್ತು ಗುಬ್ಬೇವಾಡದಲ್ಲಿ ನನ್ನ ಕಾಲದಲ್ಲಿ ಇವತ್ತು ಮಾಡಿದ್ರು, ಇನ್ನು ಈಗ ಮುಗಿತಾ ಇದೆ. ಇವತ್ತು ಅದರ ಜೊತೆಗೆ ಇವತ್ತು ಮನ್ನಾಪುರ ಎಂಕಚ್ಚಿ ರಸ್ತೆಯ ಮೇಲೆ ಇರ್ಬೋದು, ಅಲ್ಲಿಂದ ಕಡಣಿಯಲ್ಲಿ ಇರ್ಬೋದು. ಕಡಣಿಗೂ ಜಾಗ ತೆಗೆದುಕೊಳ್ಳೋಕೆ 110 ಸ್ಟೇಷನ್ ಜಾಗ ತೆಗೆದುಕೊಳ್ಳಕ್ಕೆ ನಾನು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೇನೆ. ಗುಬ್ಬೇವಾಡ ಜಾಗ ತೆಗೆದುಕೊಳ್ಳೋಕ್ಕೂ ಕಾಂಟ್ರಿಬ್ಯೂಷನ್ ನಾನು ಕೊಟ್ಟಿದ್ದೇನೆ. ಅದ್ರ ಜೊತೆಗೆ ಇನ್ನೂ ಅನೇಕ ರಸ್ತೆಗಳು ಚಾಂದಕೋಟೆ ಇರಬಹುದು, ಬಹುಶಃ ಚಾಂದಕೋಟೆ ಇರಬಹುದು, ದೇವಣಗಾಂವ್ ಇರಬಹುದು, ಮಲಗಾಣಿ ಇರಬಹುದು, ಅನೇಕ 110 ಸ್ಟೇಷನ್ ಮಾಡಿದ್ದೇನೆ. ಬಹುಶಃ ಆಯೇರಿಯಲ್ಲಿ 220 ಸ್ಟೇಷನ್ ಮಾಡಿದ್ದೇನೆ. ಅತಿ ರೈತರಿಗೆ ತೊಂದರೆ ಆಗಬಡುವ ಉದ್ದೇಶದಿಂದ ಹೆಚ್ಚು ವಿದ್ಯುತ್ ಉತ್ಪಾದನೆಗೆ ಹಾಗೂ ರಸ್ತೆಗೆ ನಾನು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇನೆ. ಕಳೆದ ಬಾರಿ ಅದಕ್ಕೆ 15 ತಿಂಗಳಲ್ಲಿ ಸಿಂದಗಿ ನಗರದ ಅಭಿವೃದ್ಧಿಗೆ 30 ಕೋಟಿ ರೂಪಾಯಿ ರಸ್ತೆಗಳನ್ನ ಮಾಡಿದ್ದೇನೆ. ನಾನು ರಸ್ತೆಗಳನ್ನು ಇವತ್ತು ಮಾಡಿದ್ದೇನೆ. ಇವತ್ತು ಅಂಬೇಡ್ಕರ್ ಸರ್ಕಲ್ ಇಂದ ಬಸವ ಸರ್ಕಲ್ ಇರ್ಬೋದು, ಅಲ್ಲಿಂದ ಕನಕಾಲ ಸರ್ಕಲ್ದಿಂದ ಇವತ್ತು ಎಂಕಂಚಿ ರಸ್ತೆ ಇರ್ಬೋದು, ಬಹುಶಃ ಮಲಗಾಂಡ್ರ ಕೂಡು ರಸ್ತೆಯಿಂದ ಬಹುಶಃ ಬಸ್ ಡಿಪೋವರೆಗೆ ಇರ್ಬೋದು. ಇವತ್ತು 30 ಕೋಟಿ ರೂಪಾಯಿ ರಸ್ತೆಗಳು ಹಾಕಿದ್ದೀನಿ. ಆ ರಸ್ತೆ ನಾನು ಮಾಡಿದ್ದೀನಿ. ಅವರು ಬರೀ ಲೈಟ್ ಹಚ್ಚುವಂತ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಕೆಲಸ ನಿಮ್ದು, ಅವರು ಉದ್ಘಾಟನೆ ಅವ್ರು ಮಾಡಿದಾರೆ ಅಂತ ಅಂದ್ರೆ ಗುಡಿ ಕಟ್ಟು ಮೇಲೆ ಕಳಸ ಇಡುವಂತ ಕೆಲಸವನ್ನು ಮಾಡಿದ್ದಾರೆ ಅವ್ರು. ಹಾಗೆ ಸರ್. ಸರಿ ಸರ್, ಈಗ ಅಂದ್ರೆ ಈಗಿನ ಶಾಸಕರು ಏನು ಅಂದ್ರೆ ನೀವು ಈಗಿನ ಶಾಸಕರು ಏನು ಕೆಲಸನೇ ಮಾಡ್ತಾ ಇಲ್ವಾ? ಅವ್ರ ಅಭಿವೃದ್ಧಿಗೆ ಹಣನೇ ಇಲ್ಲ ಅವರಿಗೆ. ಬರೇ ನಾನು ನೋಡಿದ್ದೀನಿ, ತೋಟಗಾರಿಕೆ ಇಲಾಖೆ ಇವತ್ತು ಸಿಂದಗಿಯಲ್ಲಿ ಆನ್ಮೇಲದಲ್ಲಿ ತೋಟಗಾರಿಕೆ ಇಲಾಖೆ ಕಳೆದ ಬಜೆಟ್ ನಲ್ಲಿ ಮಂಜೂರಾಯಿತು. 1 ವರ್ಷ ಕಳೆದು ಹೋಯ್ತು. ಒಂದು ಪೈಸೆನೂ ಅಲ್ಲಿ ಒಂದು ಪೈಸೆನು ಕಂಪೌಂಡ್ ಸಹಿತ ಅಟ್ಲೀಸ್ಟ್ ಒಂದು ರೂಮ್ ಕಟ್ಟಿಸುವಂತ ಕೆಲಸವನ್ನು ಮಾಡಿ. ಸರ್ ಕಳೆದ ಬಾರಿ ತೋಟಗಾರಿಕಾ ಇಲಾಖೆ ಆದಾಗ ಮತ್ತೆ ಅದನ್ನ ಏನೋ ವಾಪಸ್ ತೆಗೆದುಕೊಳ್ಳುವ ಪ್ರಸ್ತಾವನೆ ಏನಾಯ್ತು, ಮತ್ತ ಆ ಟೈಮಲ್ಲೂ ತಮ್ಮ ಸರ್ಕಾರ ಇತ್ತು. ಯಾವ ಬಜೆಟ್ ನಲ್ಲಿ ಘೋಷಣೆ ಮಾಡಿದ ಕೆಲಸಗಳು ಪೂರ್ತಿ ಅನುಷ್ಠಾನಕ್ಕೆ ಬರುವುದಿಲ್ಲ. ನಾನು ನೋಡಿದ್ರೆ ನಮ್ಮನ್ನ ಪತ್ರಿಕೆ ಓದಿರ್ಬೇಕು. ನೀವು ಬಜೆಟ್ ನಲ್ಲಿ ಘೋಷಣೆ ಮಾಡಿದ ಹಣ ಖರ್ಚಾಗಿದೆ 60%. ಬರೇ ಜನರಿಗೆ ಘೋಷಣೆಯ ಮುಖಾಂತರ ಸಂತೃಪ್ತ ಮಾಡುವಂತ ಕೆಲಸ ಈ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಏನು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರೆ 100ಕ್ಕೆ 100 ಅನುಷ್ಠಾನ ಆಗ್ಬೇಕು. ಅಂದಾಗ ಹಿಂದೆ ನಮ್ಮ ದಿವಂಗತ ನಮ್ಮ ಮಾಜಿ ಸಚಿವರಂತ ಮನಗುಳಿ ಅವರು ಇದ್ರು. ಆ ಮಲ್ಲಿಬಮ್ಮಯ್ಯ ವಿರಕ್ತ ಮಠಕ್ಕೆ, ಆಮೇಲೆ ವಿರಕ್ತ ಮಠಕ್ಕೆ 1 ಕೋಟಿ ಹೇಳಿದ್ರು. ಅಲ್ಲಿಂದ ಆಶಿಂಗಾಳದ ಮಹಾರಾಜರ ಮಠಕ್ಕೆ 50 ಲಕ್ಷ ಹೇಳಿದ್ರು. ಅವು ಬರ್ಲಿಲ್ಲ ಹಣ. ಬಜೆಟ್ ನಲ್ಲಿ ಘೋಷಣೆ ಆಗಿತ್ತು. ಅಂದ್ರೆ ಪೂರ್ತಿ ಬಜೆಟ್ ನಲ್ಲಿ ಘೋಷಣೆ ಆಗಿದ್ದು ಅನುಷ್ಠಾನ. ಹಣ ಎಲ್ಲಿಗೆ ಹೋಯ್ತು? ಅನುಷ್ಠಾನ ಆಗಲ್ಲ. ಅದು ದುಡ್ಡಿನ ಕೊರತೆ. ಬರುವ ಆದಾಯಕ್ಕಿಂತ
ದೊಡ್ಡ ಬಜೆಟ್ ಘೋಷಣೆ ಮಾಡೋದು. ಈ ವರ್ಷ 4,09,000 ಇವತ್ತು 4,09,000 ಒಂದು ಬಜೆಟ್ ಈ ವರ್ಷ ಮಂಡನೆ ಮಾಡಿದೆ. ಪೂರ್ತಿ ಆದಾಯ ಬರಬೇಕು. ಅದರಲ್ಲೇ 1,00,000ಕ್ಕಿಂತ ಹೆಚ್ಚು 1,00,000ಕ್ಕಿಂತ ಹೆಚ್ಚು ಚಿಲ್ಲರೆಗೆ ಇವತ್ತು ಸಾಲವನ್ನು ಮಾಡಿದ್ದಾರೆ. ಇವೆಲ್ಲವನ್ನು ನೋಡಿದಾಗ ಇವತ್ತು ಕೇವಲ ಗ್ಯಾರಂಟಿಗಳಿಗೆ 65,000 62ರಿಂದ 65,000 ಹಣ ಖರ್ಚಾಗ್ತಾ ಇದೆ. ಅದು ಗ್ಯಾರಂಟಿ ಪೂರ್ತಿ ಅನುಷ್ಠಾನ ಆಗ್ತಿಲ್ಲ. ನೀವು ಇವತ್ತು ಮಹಿಳೆಯರಿಗೆ ಕೇಳ್ರಿ, 3 ತಿಂಗಳಿಂದ ಹಣ ಬಂದಿಲ್ಲ, 2,000 ಬಂದಿಲ್ಲ ತರ್ತಾರ. ಒಂದ್ ಸರ್ ಓಪನ್ ಆಗಿ ಹೇಳಿ, ಗ್ಯಾರಂಟಿ ಯೋಜನೆಗಳು ಜನಪರನೋ ಅಥವಾ ರಾಜಕೀಯ ಪರನೋ? ಗ್ಯಾರಂಟಿ ಯೋಜನೆಗಳು ಜನಪರವರು ಅಲ್ಲ, ಮತದಾನದ ಪರವರು. ಮತದಾನದ ಮತಕ್ಕೋಸ್ಕರ ಇವತ್ತು ಗ್ಯಾರಂಟಿ ಯೋಜನೆ ಬಂದಿದೆ. ಈಗ ನೋಡ್ರಿ, ಇವತ್ತು 2-3 ತಿಂಗಳಿಂದ ಇವತ್ತು ಸ್ತ್ರೀ ಶಕ್ತಿ ಹಣ ಹಾಕ್ತಾ ಇಲ್ಲ. ನಾಳೆ ಬರಲಿರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಕೇವಲ ಬಂದಾಗ ಮತ್ತೆ 3 ತಿಂಗಳ ಹಣ ಇವತ್ತು ಅವ್ರ ಅಕೌಂಟಿಗೆ ಹೋಗ್ತದೆ. ಅಂದ್ರೇನು, ಚುನಾವಣೆಯ ಮತದಾನದೋಸ್ಕರ ಇವತ್ತು ಗ್ಯಾರಂಟಿ ಯೋಜನೆ ಹುಟ್ಟಿದೆ, ಸ್ತ್ರೀ ಶಕ್ತಿ ಯೋಜನೆ ಹುಟ್ಟಿದೆ. ಸರಿ ಸರ್, ಈಗ ಸಿಂದಗಿಯಲ್ಲಿ ವಿರೋಧ ಪಕ್ಷ ಚಾಲ್ತಿಯಲ್ಲಿದೆಯಾ? ಖಂಡಿತ ಅನೇಕ ಬಾರಿ ಜನರ ಸಮಸ್ಯೆಗಳನ್ನ ಭಯಂಕರ ಜನರೊಂದಿಗೆ ಹೋರಾಟ ಮಾಡ್ತಾ ಇದ್ದೀರಾ? ಖಂಡಿತ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಅಕ್ರಮ ಒತ್ತುವರಿ ಅಂತೇಳಿ ಏನ್ ಉದ್ಯಾನಗಳಲ್ಲಿ ಅಲ್ಲಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನರನ್ನ ಜೆಸಿಬಿ ಹೆಚ್ಚಿಸಿ ಕಿತ್ತು ಹಾಕಿದಾಗ ಈಗ ಆ ಜನರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಅವ್ರಿಗೇನು ಮನೆ ಇದೆಯಾ, ಸೂರ್ ಇದೆಯಾ, ಈ ಬಗ್ಗೆ ಏನಾದ್ರು? ಇದರ ಸಲುವಾಗಿ ನಾವು ಹೋರಾಟ ಮಾಡಿದ್ವಿ. ಒಂದ್ ಕಡೆ ಜನ ಹೇಳ್ತಾರೆ, ನೀವು ಬಹುಶಃ ಗುಡಿಸಲುಗಳು ಮುಕ್ತ ಆಗ್ಬೇಕು, ನಗರ ಸುಂದರ ಆಗ್ಬೇಕು ಅಂತ ಒಂದ್ ಜನ ನಮ್ಗೆ ಕಾಮೆಂಟ್ ಮಾಡಿದ್ದಾರೆ. ನನ್ನ ಮೊಬೈಲ್ ನನ್ನ ಮುಖಾಂತರ, ಸಾಮಾಜಿಕ ಜಾಲತಾಣದ ಮುಖಾಂತರ ಇವತ್ತು ಕಾಮೆಂಟ್ ಮಾಡಿದ್ದಾರೆ. ನೀವು ಭಾಗವಹಿಸ್ಬೇಡ್ರಿ, ಇವತ್ತು ಗುಡಿಸಲುಗಳು ಮುಕ್ತ ಆಗಬೇಕು, ಸುಂದರ ಆಗಬೇಕು ಒಂದು ಕಡೆ ಒಂದು ವರ್ಗದ ಜನ. ಆದ್ರೆ ಬಡವರ್ಗ ಹಾದಿ ಬೀದಿಯಲ್ಲಿ ಇರುವಂತ ಜನರಿಗೆ ಅವರಿಗೆ ನಾವು ಅನೇಕ ಇವತ್ತು 3 ಜಮೀನುಗಳನ್ನು ನನ್ನ ಅವಧಿಯಲ್ಲಿ ತೆಗೆದುಕೊಂಡಿದ್ದೀನಿ. ಅವರಿಗೆ ಪರ್ಯಾಯ ವ್ಯವಸ್ಥೆಯಾಗಿ ಒಂದು ಮನೆ ಲೇಔಟ್ ಮಾಡಿ, ಅವರಿಗೆ ನೀರಿನ ಸೌಕರ್ಯ, ಒಂದು ವಿದ್ಯುತ್ ಸೌಕರ್ಯ ಮಾಡಿ, ಅವ್ರ ಪರ್ಯಾಯ ಗುಡಿಸಲು ಮುಕ್ತ ಮಾಡಿ ಅವರಿಗೆ ಸೌಕರ್ಯವನ್ನು ಕಲ್ಪಿಸಬೇಕಾಗಿತ್ತು, ಮೂಲಭೂತ ಸೌಕರ್ಯವನ್ನು ಕಲ್ಪಿಸಬೇಕಾಗಿತ್ತು. ಅವಾಗ ಸ್ಥಳಾಂತರ ಮಾಡ್ಬೇಕಾಗಿತ್ತು. ನನ್ನ ಅವಧಿಯಲ್ಲಿ ಇವತ್ತಿಗೆ ಕ್ರೀಡಾ ಮೈದಾನ, ಮೈದಾನ ಇದರಲ್ಲಿ ಏನು ತಾಲೂಕು ಕ್ರೀಡಾಂಗಣ, ತಾಲೂಕು ಕ್ರೀಡಾಂಗಣ ಅನೇಕ ಗುಡಿಸಲುಗಳಿತ್ತು. 120 ಗುಡಿಸಲುಗಳಿತ್ತು. 100 ಗುಡಿಸಲುಗಳಿಗೂ ಇವತ್ತು ಸ್ವಯಂ ಕಟ್ಟಿದ ಮನೆಗಳನ್ನು ಕೊಟ್ಟಿದ್ದೇನೆ. ಅವರಿಗೆ ಕಿತ್ತಿ ಇವತ್ತು ಗುಡವನ್ನು ಕೊಟ್ಟಿದ್ದೇನೆ. ಶಾಲಾ ಆವರಣದಲ್ಲಿ ಇದ್ದು 13 ಕುಟುಂಬಗಳು ಅವರಿಗೆ ಸಹಿತ ಕೊಟ್ಟಿದ್ದೀನಿ. ಅಂದ್ರೆ ತಮ್ಮ ಅವಧಿಯಲ್ಲಿ ಯಾರು ಅಕ್ರಮ ಒತ್ತುವರಿ ಮಾಡ್ಕೊಂಡಿದ್ದಾರೋ ಅವರ ಪರ್ಯಾಯ ವ್ಯವಸ್ಥೆ ಮಾಡಿ ನಾನು ಮಾಡಿದೆ. ಹಾಗಾದ್ರೆ ಈಗಿನ ಶಾಸಕರು ಮಾಡಿದ್ದಾರೋ? ಈಗಿನ ಪರ್ಯಾಯ ವ್ಯವಸ್ಥೆ ಇಲ್ಲ. ಇವತ್ತು ಇವತ್ತು ಗುಡಿಸಲುಗಳು ಮುಕ್ತ ಇವೆ. ಎಲ್ಲಿ ಬಿದ್ದಲ್ಲಿ ಇವತ್ತು ರಸ್ತೆಯಲ್ಲಿ ಹಾಗೆ ಬಿದ್ದಿದೆ. ಅನೇಕರು ಇವತ್ತು ಹಾದಿ ಬೀದಿಯಲ್ಲಿ ನೋಡ್ಬೇಕು. ತಕ್ಷಣ ಪರ್ಯಾಯ ವ್ಯವಸ್ಥೆ ಆಗಬೇಕು. ಸರಿ ಸರ್, ಆದ್ರೆ ಸಿಂದಗಿ ಏನು ಅಕ್ರಮ ಒತ್ತುವರಿ ರಸ್ತೆ ಬದಿ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ರೆ, ಇದು ಸಿಂದಗಿ ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯದು ಅಥವಾ ಹೇಗೆ ಇದು? ನಾನು ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯದಂತ ನಾನು ಹೇಳ್ತೀನಿ. ಆದ್ರೆ ಪರ್ಯಾಯ ವ್ಯವಸ್ಥೆ ಬೇಕು. ಹಾದಿ ಬೀದಿಯಲ್ಲಿ ಇರುವಂತವ್ರು ಯಾರು? ಶ್ರೀಮಂತ ವರ್ಗ, ಬಡವ ವರ್ಗ. ಬಡತನ ಬೀದಿಯಲ್ಲಿರುವಂತ ಹಾದಿ ಬೀದಿಯಲ್ಲಿ ಚಹಾ ಮಾರಿ, ಟೀ ಮಾರಿ, ಹಣ್ಣು ಹಂಪಲು ಮಾರಿ ಇವತ್ತು ಜೀವನ ಅದೇ ಅವರಿಗೆ ಇವತ್ತು ಮಾರ್ಕೆಟ್ ಮಾಡ್ಬೇಕಾಯ್ತು. ಮಾರ್ಕೆಟ್ ಮಾಡಿ ಇವತ್ತು ಕಿತ್ತಿಸುವಂತ ಕೆಲಸ ಆಗ್ಬೇಕಾಯ್ತು. ಸರ್ ಅಲ್ಲ ಸರ್, ಅದೇ ಹಾದಿ ಬೀದಿಯಲ್ಲಿ ಬಡ ವರ್ಗನೂ ಇದಾರೆ, ಶ್ರೀಮಂತ ವರ್ಗದವ್ರನ್ನ ಇದಾರೆ. ಆದ್ರೆ ಒಂದೇ ವರ್ಗದವ್ರನ್ನ ಕಿತ್ತಿಸಿ ಹಾದಿ ಬೀದಿಯಲ್ಲಿ ಶ್ರೀಮಂತ ವರ್ಗ ಎಂದೂ ಇರಲ್ಲ. ಅವ್ರ ತಮ್ಮದೇ ಆದಂತ ಸುಧಾರಿತವಾದ ಕಟ್ಟಡವನ್ನು ಕಟ್ಟಿಕೊಂಡು ಇವತ್ತು ಶ್ರೀಮಂತ ವರ್ಗ ಇರ್ತಾ ಇದೆ. ಹಾದಿ ಬೀದಿಯಲ್ಲಿರುವಂತವ್ರು ಬಡವರ್ಗದವರಿಗೆ ಕಿತ್ತಿಸಬೇಕಾದ ಒಂದು ಮೂಲಭೂತ ಸೌಕರ್ಯ ಕೊಟ್ಟು ಇವತ್ತು ಕಿತ್ತಿಸಲಿ ಯಾರು ಬೇಡತ್ತಾರೆ? ನಾನು ಇವತ್ತು ನಗರ ಸೌಂದರ್ಯಕ್ಕೆ ಒಪ್ಪಿಗಿದೆ, ವಿರೋಧ ಇಲ್ಲ. ನಾನು ಅದಕ್ಕೆ ವಿರೋಧ ಇಲ್ಲ. ನಗರ ಸುಂದರವಾಗಬೇಕು, ಅದು ನಮ್ಮ ಕಲ್ಪನೆ. ಒಂದು ಆರೋಪ ಕೇಳಿ ಬರ್ತಾ ಇದೆ, ಅಂದ್ರೆ ಏನಂದ್ರೆ ಸಿಂದಗಿ ಪುರಸಭೆಯಿಂದ ಉಳ್ಳವರಿಗನ್ನ ರಕ್ಷಣೆ ಮಾಡ್ಕೊಂಡು ಬಡವರನ್ನ ತೆರವು ಮಾಡ್ತಾ ಇದಾರೆ ಅಂತ ಹೇಳಿ. ತಮ್ಮ ಅಭಿಪ್ರಾಯ ಏನಿದೆ ಸರ್? ಅದು ಅಂತವ್ರು ನಾನು ನೋಡಿದ್ದೀನಿ. ಬರೀ ಕೇವಲ ಒಂದೇ ಮಾರ್ಗವಲ್ಲ, ಇಡೀ ಸ್ವಚ್ಛತೆ ಆಗಬೇಕಾದ್ರೆ ಪೂರ್ತಿ ಇವತ್ತು ಏನೋ ಒತ್ತುವರಿ ಪೂರ್ತಿ ಆಗ್ಬೇಕು. 100% ಒತ್ತುವರಿ ಪೂರ್ಣ ತೆರವು ಮಾಡಿಲ್ಲ. ಕೇವಲ 1-2 ರಸ್ತೆಗಳನ್ನೇ ಕೇವಲ 2-3 ರಸ್ತೆಗಳನ್ನು ಗುರ್ತು ಮಾಡಿ ಅವತ್ತು ಅತಿಕ್ರಮಣ ತೆರವು ಮಾಡುವಂತ ಕೆಲಸ ಮಾಡಿ. ಇನ್ನು ಅನೇಕ ರಸ್ತೆಗಳಿವೆ. ಅಲ್ಲಿ ಶ್ರೀಮಂತ ವರ್ಗ ಇದೆ, ಅವರೊಂದು ವಿರೋಧ ಅಂತ ಹೇಳಿ ಅವರನ್ನು ಹಾಗೆ ಇಟ್ಟಿದ್ದಾರೆ. ಯಾವ ರಸ್ತೆ ಸರ್ ಅದು? ಶ್ರೀಮಂತ ವರ್ಗದ ರಸ್ತೆ. ಅದಕ್ಕೆ ತೆರವು ಮಾಡ್ಬೇಕು. ಶ್ರೀಮಂತ ವರ್ಗದ ರಸ್ತೆಗಳಲ್ಲಿ ಶ್ರೀಮಂತರು ಮನೆ ಕಟ್ಟಿದಾರ ಅಲ್ಲಿ
ಒತ್ತುವರಿ ಬಂದಿದ್ದಾನೆ. ಒತ್ತುವರಿ ಆಗಿದೆ. ಒತ್ತುವರಿ ಅದು ಯಾವ ರಸ್ತೆ ಅಂತ ಹೇಳ್ಬೋದಾ? ಅನೇಕ ರಸ್ತೆಗಳು ಇವತ್ತು ನಾವು ಶ್ರೀಮತಿ ಅಂಬೇಡ್ಕರ್, ಸ್ವಾಮಿ ವಿವೇಕಾನಂದ ರಸ್ತೆ ಇರಬಹುದು, ಇಲ್ಲಿಂದ ಕನಕದಾಸ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ವಿವೇಕಾನಂದ ಸರ್ಕಲ್ ಇರ್ಬೋದು, ಬಸವೇಶ್ವರ ಸರ್ಕಲ್ ಇವತ್ತ ರಸ್ತೆ ಇರ್ಬೋದು, ಇನ್ನೂ ಅನೇಕ ರಸ್ತೆಗಳಿವೆ. ಆ ರಸ್ತೆಗಳು ಪೂರ್ತಿ ಹಸನಾಗಬೇಕು ಅಂದಾಗ ಪೂರ್ತಿ ಒತ್ತುವರಿಗೆ ಒಂದು ತೆರವುದು. ಕೇವಲ ಒಂದು ಕೆಣ್ಣೆಗೆ ಸುಣ್ಣ, ಒಂದು ಕೊನೆಗೆ ಬೆಣ್ಣೆ ಹಾಕ್ಬಾರ್ದು. ಸರಿ, ಇಷ್ಟೆಲ್ಲ ಗೊತ್ತಿದೆ ಸರ್ ತಮ್ಗೆ. ಅಂದ್ರೆ ಶ್ರೀಮಂತ ವರ್ಗದವರನ್ನ ಬಿಟ್ಟು ಬಡ ಜನರನ್ನ ಇವರು ಅಕ್ರಮ ಒತ್ತುವರಿ ಮಾಡ್ತಾರೆ ತಾವೇ ಹೇಳಿದ್ರೆ ಗೊತ್ತಿದೆ ಸರ್. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಹೋರಾಟ ಮತ್ತೆ ಅದು ಏನಾದ್ರು ಮಾಡ್ತಾ ಇದ್ದೀರಾ? ಹೋರಾಟ ನಾವು ಖಂಡಿತ ನಾವು ಮಾಡಿದ್ದೇವೆ. ಹೋಗಿ DC ನಮ್ಮ ಮಂಡಲ ಅಧ್ಯಕ್ಷರ ಮುಖಾಂತರ ಇರಬಹುದು, ಎಲ್ಲ ಜನರ ಕರ್ಕೊಂಡು ಹೋಗಿ DC ಹತ್ರ ಮನವಿ ಕೊಟ್ಟಿದ್ದೆವು, ತಾಲೂಕು ಆಫೀಸರ್ ಕೊಟ್ಟಿದ್ದೆವು, ಸ್ವತಃ ಯಾರು ಪುರಸಭೆಯ ಅಧ್ಯಕ್ಷರಿಗೆ ಕೊಟ್ಟಿದ್ದೆವು, ನಾನು ಸ್ವತಃ ಹೋಗಿ ತಹಸೀಲ್ದಾರ್ ಮುಖಾಂತರ. ಏನಾಗಿದೆ ಸರ್ ಅದು ಪ್ರೊಸೆಸ್? ಏನು ಮಾಡ್ಲಿಲ್ಲ, ನಮ್ಮನ್ನು ಕ್ಯಾರೆ ಮಾಡ್ಲಿಲ್ಲ. ಮತ್ತೆ ಏನಾದ್ರು ಒತ್ತಾಯ ಮಾಡಿದಾರ? ಯಾರು ಎರಡು ಸಾರಿ 3 ಸಾರಿ ಒತ್ತಾಯ ಮಾಡಿದ್ವಿ. ಒಂದಲ್ಲ 2 ಸಾರಿ 3 ಸಾರಿ ಒತ್ತಾಯ ಮಾಡಿದ್ವಿ. ಇತ್ತೀಚೆಗೆ ಪುರಸಭೆಯಲ್ಲಿ ರೆಸಾರ್ಟ್ ರಾಜಕಾರಣನು ನಡೀತಾ ಇದೆ ಅಂತ ಹೇಳಿ ಕೇಳಿ ಬರ್ತಾ ಇದೆ ಸರ್. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಸರ್. ಆಯ್ತು, ಒಂದ್ ಕಡೆ ಹೇಳ್ತೀನಿ, ಇವ್ರು ಈಗಿನ ಶಾಸಕರ ಮನೋಭಾವನೆ ಹೆಂಗಂದ್ರೆ, ನನ್ನ ಅವಧಿಯಲ್ಲಿ ಟೆಂಡರ್ ಆದಂತ ಕೆಲಸಗಳಿಗೆ, ನನ್ನ ಅವಧಿಯಾದಂತ ಟೆಂಡರ್ಗಳನ್ನು ಸ್ಟಾಪ್ ಮಾಡಿ ಮತ್ತೆ ಒಂದು 6 ತಿಂಗಳ ಮೇಲೆ ಮರು ಟೆಂಡರ್ ಮಾಡುವುದು. ಅಂದ್ರೆ ಸರಕನೆ ಅಂದ್ರೆ ಅತಿ ವೇಗದಲ್ಲಿ ಕೆಲಸ ಆದರೆ ಬಹುಶಃ ಬುಷ್ಣ ಅವಧಿ ಕೆಲಸ ಜನ ಗುರುತಿಸ್ತಾರೆ. ನನ್ನ ಅವಧಿ ಕೆಲಸ ಇವತ್ತು ಅದಕ್ಕೆ 1 ವರ್ಷ ನಂತರ ಮರು ಟೆಂಡರ್ ಮಾಡಿ ಮತ್ತೆ ಅಂತ ಕೆಲಸಗಳನ್ನು ಮಾಡುವಂತ ಕೆಲಸ ಅವ್ರ ಮನೋಭಾವನೆ. ಅಂದ್ರೆ ಯೋಜನೆ ಅವರು ಅನುಷ್ಠಾನ ಮಾಡ್ತಿದ್ದಾರೆ. ಆದ್ರೆ ವೇಗವಾಗಿ ಅಲ್ಲ, ಅದು ನಂತರ ಮಾಡಿ ನನ್ನದು ಇವತ್ತು ನೋಡಿಲ್ಲ. ಇವತ್ತು ಇಲ್ಲೇ ನಮ್ಮ ಈ ಚಿಮ್ಮಲಿಗೆ ಯಾತ್ನಿರೋದು ನಮ್ಮ ಈ ಕೋಟ್ನೂರು ಮತ್ತು ಕನ್ನೋಳಿ ಹತ್ತಿರ ಇರುವಂತ ಕಾಲುವೆಗಳ ಕೆಲಸಕ್ಕೆ ನಾನು 100 ಕೋಟಿ ರೂಪಾಯಿ ಇವತ್ತು ಟೆಂಡರ್, 200 ಕೋಟಿ ರೂಪಾಯಿ ಮುಖಾಂತರ ಟೆಂಡರ್ ಮಾಡಿದೆ. ಟೆಂಡರ್ ಮಾಡಿ ಏಜೆನ್ಸಿ ಫಿಕ್ಸ್ ಆಗಿತ್ತು, ಕೇವಲ ಬೋರ್ಡ್ ಮೀಟಿಂಗ್ ಆಗಿದ್ದಿಲ್ಲ. ಏಜೆನ್ಸಿ ಟೆಂಡರ್ ಅವಧಿ ಟೆಂಡರ್ ಫೈನಲ್ ಆಗಿ ಏಜೆನ್ಸಿ ಫಿಕ್ಸ್ ಆಗಿತ್ತು, ಆದರೆ ಬೋರ್ಡ್ ಮೀಟಿಂಗ್ ಆಗಲಿಲ್ಲ. ರೀತಿ ಆವಾಗ ಚುನಾವಣಾ ನೀತಿ ಸಮಿತಿವರಿಂದ ಅಟ್ಟೇನೆ ಇವ್ರು ಬಂದ ಮೇಲೆ ಅದಕ್ಕೆ ಒಂದು 6 ತಿಂಗಳ ಮೇಲೆ, ಒಂದು ವರ್ಷನೇ ಅಲ್ಲಲ್ಲ, 6 ತಿಂಗಳು 1 ವರ್ಷ ಮೇಲೆ ಬೋರ್ಡ್ ಮೀಟಿಂಗ್ ಬೋರ್ಡ್ ಅಪ್ರೂವ್ ತಗೊಂಡು ಕೆಲಸವನ್ನು ಪ್ರಾರಂಭ ಮಾಡಿದೆ. ನನ್ನ ಅವಧಿಯಲ್ಲಿ 200 ಕೋಟಿ ರೂಪಾಯಿ ಮಾಡಿದಂತ ಕೆಲಸ. ಇಂತಹ ಕೆಲಸಗಳನ್ನು ಈಗ ನನ್ನ ಸ್ವಂತ ಹುಟ್ಟೂರಿನಲ್ಲಿ ದೇವರಾವ ಗ್ರಾಮದಲ್ಲಿ ಸರಿ ಸುಮಾರು 3 ಕೋಟಿ ಮೇಲೆ ಚಿಲ್ಲರೆಗೆ ನನ್ನ ಅವಧಿಯಲ್ಲಿ ನಾನು ಮಾಡಿದ್ದೆ. ಟೆಂಡರ್ ಕರೆದಿದ್ದೆ, ಟೆಂಡರ್ ಮಾಡಿ ಏಜೆನ್ಸಿ ಫಿಕ್ಸ್ ಮಾಡಿ ಅದಕ್ಕೂ ಟೆಂಡರ್ ಸ್ಟಾಪ್ ಮಾಡಿ, ಅದಕ್ಕೆ ಒಂದು ಅಗ್ರಿಮೆಂಟ್ ಮಾಡಲಾರ್ದೆ ಅದಕ್ಕೆ ಸ್ಟಾಪ್ ಮಾಡಿ ಮತ್ತೆ 1 ವರ್ಷ ಮರು ಟೆಂಡರ್ ಮಾಡಿ ಮತ್ತೊಬ್ಬರಿಂದ ಟೆಂಡರ್ನ ಹಾಕಿ ಇವತ್ತು ಊದ್ಲಿ ಪೂಜೆಯನ್ನು ಮಾಡ್ತಾರೆ. ಅಂದ್ರೆ ನಿಮ್ಮ ಮೇಲೆ ಅವರು ದ್ವೇಷ ರಾಜಕಾರಣ? ಖಂಡಿತ ದ್ವೇಷದ ರಾಜಕಾರಣ, ಖಂಡಿತ. ನೋಡಿ, ಇಲ್ಲಿ ಪುರಸಭೆಯಲ್ಲಿ ಆಗಿರುವಂತ ಕೆಲಸಗಳನ್ನು ಬದಲಿ ಮಾಡೋದು. ನಾನು ಇಲ್ಲಿ ಉದಾಹರಣೆ ಈಜುಗೊಳ್ಳಕ್ಕೆ ಸುಮಾರು 75 ಲಕ್ಷ ರೂಪಾಯಿ ಈಜುಗೊಳ್ಳಕ್ಕೆ ಇಟ್ಟಿದ್ದೆ. ನಾನು ವಿಶೇಷ ಫಂಡ್ ತಂದಿದ್ದೆ, ಈಜುಗೊಳ್ಳಕ್ಕೆ ಇಟ್ಟಿದ್ದೆ. ಅದನ್ನು ತೆಗೆದು ಅನೇಕ ಕಾಲೋನಿಗಳಿಗೆ ಸಿಸಿ ರಸ್ತೆ, ಅಲ್ಲಿಂದ 2-3 ಚೌಕಗಳಿಗೆ ಸುಧಾರಣೆ ಕೆಲಸ ಇಟ್ಕೊಂಡು ಅದನ್ನು ತೆಗೆದು ರದ್ದು ಮಾಡು ಅಂದ್ರೇನು ಅದನ್ನು ಕ್ಯಾನ್ಸಲ್ ಮಾಡಿ ಇಂಥ ಕೆಲಸ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ದ್ವೇಷದ ರಾಜಕಾರಣ ಬರ್ಲಿ, ನನ್ನ ಅವಧಿಯಲ್ಲಿ ಅಂತ ನನ್ನ ಕೆಲಸಗಳು ಅನುಷ್ಠಾನ ಆಗಬೇಕು. ಅಭಿವೃದ್ಧಿ ಅವರಿಗೆ ಅಭಿವೃದ್ಧಿ ಬೇಕಲ್ಲ. ನಾನು ಅಭಿವೃದ್ಧಿ ಎಷ್ಟು ವೇಗ ಅಷ್ಟೇ ಅಭಿವೃದ್ಧಿ, ತಾಲೂಕು ಅಭಿವೃದ್ಧಿ ಆಗಬೇಕು, ಈ ಕ್ಷೇತ್ರ ಅಭಿವೃದ್ಧಿ ಎಲ್ಲರ ಕಾಣುತ್ತೆ. ತಮ್ಮ ಹುಟ್ಟೂರು ದೇವಣಗಾವ ರಸ್ತೆ ಸರಿ ಇಲ್ಲ ಅಂತ ಹೇಳಿ ನನ್ನ ಅವಧಿಯಲ್ಲಿ HSDP ಸುಮಾರು 22 ಕೋಟಿ ಯಾರು ಏಜೆನ್ಸಿ ಫಿಕ್ಸ್ ಮಾಡಿ ನಾನು ಮಾಡಿದ್ದೆ. ಚೆನ್ನಾಗಿತ್ತು. ಈಗ 2 ವರ್ಷ ಚುನಾವಣೆ ಆಗಿ ಕೆಟ್ಟಿದೆ. ಯಾವ ರಸ್ತೆಗಳಿಗೆ ಇವರು ಇವತ್ತು ಮಲಗಾಣ ಎಲ್ಲ ರಸ್ತೆಗಳು, ಪಿವಳಿ ರಸ್ತೆಗಳು ಎಲ್ಲ ಹಾಳಾಗಿವೆ. ದುಡ್ಡಿಲ್ಲ ಪ್ಯಾಚ್ ವರ್ಕ್ ಮಾಡ್ಲಿಕ್ಕೆ. ಈಗ ನಾನು ದೇವಣಗಾವ ರಸ್ತೆಗೆ ಪ್ಯಾಚ್ ವರ್ಕ್ ಮಾಡ್ಬೇಕಾಗಿತ್ತು, ಪ್ಯಾಚ್ ವರ್ಕ್ ಮಾಡಲಿಲ್ಲ, ಮುರುಮ್ ಹಾಕಿದ್ದಾರೆ. ನಾನೇನೇ ಕೇಳಿದೆ AW ಅವರಿಗೆ, ಏನ್ ಪ್ಯಾಚ್ ವರ್ಕ್ ಮಾಡಲ್ಲ ಆನ್ಮೇಲೆ ಟು ದೇವಣಗಾವ ರಸ್ತೆ ಇಲ್ಲ ಸರ್, ಅದಕ್ಕೆ ಅದು ಬಹಳ ಕೆಟ್ಟಿದೆ, ಅದು ಪ್ಯಾಚ್ ವರ್ಕ್ ಮಾಡ್ಲಿಕ್ಕೆ ನಮ್ಗೆ ಹಣ ಇಲ್ಲ, ಮುರುಮ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ಮುರುಮ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಕಳಪೆ ಮತ್ತು ಕಳಪೆ ಸಾಧನೆ ಕಳಪೆಲ್ಲ ಮುರುಮ್ ಹಾಕೋದು, ಪ್ಯಾಚ್ ವರ್ಕ್ ಮಾಡ್ಬೇಕು. ಡಾಂಬರ್ ಪ್ಯಾಚ್ ವರ್ಕ್ ಪ್ಯಾಚ್ ವರ್ಕ್ ಮಾಡ್ಬೇಕು, ಬರೀ ಮಣ್ಣಾಕಿ ಮುಚ್ಚೋದು. ಸರ್ ಈಗ ಅವರಲ್ಲಿ ಮರಮ್ ಹಾಕಿದ್ದಾರೆ. ಯಾರಾದ್ರೂ ಗಾಡಿ ಹೋಗ್ಬೇಕಾದ್ರೆ, ಬೈಕ್ ಹೋಗ್ಬೇಕಾದ್ರೆ ಸ್ಕಿಡ್ ಆಗಿ ಯಾರು ಹೊಣೆ ಯಾರು ಹೊತ್ಕೋಬೇಕು? ಅದಕ್ಕಿಂತ ಹೆಚ್ಚಾಗಿ ಧೂಳು. ಆ ರಸ್ತೆಗೆ ಹೋದ್ರೆ ಧೂಳೇ ಧೂಳು.
ಧೂಳು ಎಲ್ಲ ಕಡೆ ಇದೆ ಸರ್. ಸಿಂದಗಿ ಮುಂದೆ ಮುಂದೆ ಹೇಳ್ತಾರೆ. ಜನರೆಲ್ಲ ಹಾಸ್ಪಿಟಲ್ ಹೋಗ್ತಿದ್ದಾರೆ ಸರ್. ಆಸ್ತಮಾ, ಅಲರ್ಜಿ, ಡಾಕ್ಟರ್ ಹೋಗ್ತಿದ್ದಾರೆ ಸರ್. ನೀವ್ ಅಂದ್ರೆ ಹೋರಾಟ ಏನಾಗ್ತಿದೆ ಸರ್? ಅವರನ್ನ ಕೇಳೋರು ಯಾರು ಸರ್? ಆಡಳಿತ ಪಕ್ಷನ ಕೇಳೋರು ಯಾರು? ವಿರೋಧ ಪಕ್ಷದ ನೀವು ಅವರನ್ನ ಯಾವಾಗ ಸ್ಟ್ರಿಕ್ ಆಗಿ ಕೇಳ್ತಿದ್ರಿ? ನಾವು ಪ್ರತಿಯೊಂದು ಹಂತ ಜನರೆಲ್ಲ ಸಾಮಾಜಿಕ ಜಾಲತಾಣ ಹಾಕ್ತಾರೆ. ಪ್ರತಿಯೊಂದು ಹಂತದಲ್ಲಿ ಹೋರಾಟ ಮಾಡಿದೆವು. ನಾವು ತೊಗರಿ ಬೆಳೆ ಅನಷ್ಟ ಆದಾಗ ಹೋರಾಟ ಮಾಡಿದೆವು, ಗುಡಿಸಲದಾಗ ಹೋರಾಟ ಮಾಡಿದೆವು, SCP DSP ಬದಲಾವಣೆ ಮಾಡೋದನ್ನು ಹೋರಾಟ ಮಾಡಿದೆವು. ಪ್ರತಿಯೊಂದು ಹಂತದಲ್ಲಿ ಹೋರಾಟ ಮಾಡ್ತಾರೆ. ಆದ್ರೆ ಬಿಜೆಪಿಯವರು ಯಾವ ಹೋರಾಟವೂ ಕೂಡ ತಾರ್ಕಿಕ ಅಂತ್ಯ ಮುಟ್ಟುವುದಿಲ್ಲ. ಇಲ್ಲೂ ಆಗಿರ್ಬೋದು, ರಾಜ್ಯದಲ್ಲಿ ಆಗಿರ್ಬೋದು, ಕೇಂದ್ರದಲ್ಲಿ ಆಗಿರ್ಬೋದು ಅಲ್ಲ. ಇದು ಬಂಡ ಸರ್ಕಾರ. ಬಂಡ ಸರ್ಕಾರಕ್ಕೆ ಏನಾಗಬೇಕು? ನಿದ್ದೆ ಹತ್ತದವರು ಎಬ್ಬಿಸಬಹುದು, ನಾಟಕ ಮಾಡಿ ಮುಖೋತಾನ ಅವ್ರಿಗೆ ಎಬ್ಬಿಸಲು ಸಾಧ್ಯ? ಇದೊಂದು ಬಂಡ ಸರ್ಕಾರ. ಬಂಡ ಸರ್ಕಾರಕ್ಕೆ ಕಣ್ಣು ಇಲ್ಲ, ಕಿವಿ ಇಲ್ಲ. ಬಂಡ ಸರ್ಕಾರಕ್ಕೆ ಏನ್ ಹೇಳ್ಬೇಕು ಸರ್? ಬಂಡ ಸರ್ಕಾರ ಕಣ್ಣು ಇಲ್ಲ ಸರ್, ಕಿವಿ ಇಲ್ಲ. ಇದನ್ನ ನೀವು ಜನರಿಗೆ ಮನವರಿಕೆ ಮಾಡಿದ್ದೀರಾ? ಖಂಡಿತ. ಈಗ ಜನಗೆ ಪೂರ್ತಿ ಮನವರಿಕೆ ಆಗಿದೆ. ಜನ ಮತ್ತೆ ಚುನಾವಣೆ ಕಾಯ್ತಾ ಇದ್ದಾರೆ. ಇವರಿಗೆ ಪಾಠ ಕಲಿಸುವಂತ ಜನ ಬಹಳ ದೂರಿಲ್ಲ ಸರ್. ಈಗ ಒಂದು ಹೀನಾವಾಗಿ ಸೋತತ್ತು ಸರ್ ಈ ಸಲ ಬಿಜೆಪಿ. ಈ ಹಿಂದೆ ಅಭಿವೃದ್ಧಿ ಮಾಡಿದೀವಿ, ಡಬಲ್ ಇಂಜಿನ್ ಸರ್ಕಾರ, ಮೇಲೂ ನರೇಂದ್ರ ಮೋದಿ, ಇಲ್ಲಿ ಕೆಳಗಡೆ ನಮ್ದೇ ಸರ್ಕಾರ ಅಂತ ಹೀನವಾಗಿ ಸೋತತ್ತು ಸರ್. ಈಗ ಅದು ನೀವು ಹೀನಾಯೋಜನೆ ಸೋತಿಲ್ಲ ಸರ್. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗನೂ ಬಹುಮತದಿಂದ ಬಂದಂತ ಸರ್ಕಾರ. ಅವರು ಅವಾಗ ಎಷ್ಟು ಅವರು ಚುನಾವಣೆ ಆದ್ಮೇಲೆ ಎಷ್ಟು ಸೀಟ್ ಬಂದು ಎಷ್ಟು ಬಂದು ಹೇಳಿ? ಅದೇ ಪರಿಸ್ಥಿತಿ ನಮ್ಮ ಕರ್ನಾಟಕದ ಪರಿಸ್ಥಿತಿ ಏನಿದೆ ಚುನಾವಣೆ ರಾಜಕೀಯ ಪರಿಸ್ಥಿತಿ ಅಂದ್ರೆ 1983ರಿಂದ 83 85 ರಾಮಕೃಷ್ಣ ಹೆಗಡೆ ಎರಡೇ ಸಾರಿ ಬಂದಿದ್ದು. ಒಂದೇ ಪಕ್ಷದ ಸರ್ಕಾರ 2 ಸಾರಿ ಸತತವಾಗಿ ಬಂದಿದೆ. 85ರ ನಂತರ ಯಾವ ಪಕ್ಷನೂ ಸತತವಾಗಿ ಬಂದ ಉದಾಹರಣೆ ಇಲ್ಲ. ಒಮ್ಮೆ ಕಾಂಗ್ರೆಸ್ ಬಂದಿದೆ, ಒಮ್ಮೆ JDS ಬಂದಿದೆ, ಒಮ್ಮೆ BJP ಬಂದಿದೆ. ಸತತವಾಗಿಲ್ಲ. ಕೇವಲ ಬಂದಿದ್ದೆ ರಾಮಕೃಷ್ಣ ಹೆಗಡೆ 83 85. ಇದು ನಮ್ಮ ರಾಜಕೀಯ ಪರಿಸ್ಥಿತಿ, ನಮ್ಮ ಕರ್ನಾಟಕದ ರಾಜಕೀಯ ಪರಿಸ್ಥಿತಿ. 2028ರ ಖಂಡಿತ ಮತ್ತೆ ಖಂಡಿತ ಬಿಜೆಪಿ ಸರ್ಕಾರಕ್ಕೆ ನಮ್ಮ ಬರ್ತದೆ. ಸಿಂದಗಿಯಲ್ಲೂ ಮತ್ತೆ ಕಮಲ ಅಲ್ಲೈಸುವಂತ ಕೆಲಸವನ್ನು ಕಮಲದ ಸಾರಥಿ ತಾವೇ ಆಗಿರ್ತೀರಾ? ಖಂಡಿತ. ಮತ್ತೆ ಬೇರೆ ಬೇರೆ ಹೆಸರು ಓಡಾಡ್ತಾ ಇದೆ. ಹೆಸರು ಬರಲಿ, ಕೇಳಬಹುದು. ನಾನು ಒಬ್ಬರೇ ಸರ್ವಾಧಿಕಾರ? ಪಕ್ಷದಲ್ಲಿ ಅನೇಕ ಕಾರ್ಯಕರ್ತರು ಕೇಳೋ ಹಕ್ಕಿದೆ, ಕೇಳ್ತಾರೆ. ಆದ್ರೆ ಪಕ್ಷದ ನಾಯಕರು ಯಾರನ್ನಿದೆ ಸರ್ವೆ ಮಾಡ್ತಾ ಇದಾರೆ. ಸರ್ವೆ ಮುಖಾಂತರ ಯಾರಿಗೆ ಕೊಟ್ಟರೆ ಅನುಷ್ಠಾನ ಆಗ್ತದೆ, ಯಾರು ಗೆಲ್ತಾರೆ ಅನ್ನೋದು ಪಕ್ಷದ ಮುಖಂಡರು ಮಾಡ್ತಾರೆ, ನಿರ್ಧಾರ ಮಾಡ್ತಾರೆ. ಖಂಡಿತ ನಾನು ಪ್ರಬಲ ಆಕಾಂಕ್ಷಿ ಆಗಿದ್ದೇನೆ. ಖಂಡಿತ ನನಗೆ ವಿಶ್ವಾಸವಿದೆ. ಮತ್ತೆ ನನಗೆ ಈ ಭಾಗದ ಶಾಸಕರಾಗಿದೆ ಎಂಬ ವಿಶ್ವಾಸ ನನಗಿದೆ. ಟೋಟಲ್ ಆಗಿ ಹೇಳಿ ಸರ್, ನೀವಿದ್ದ ಕಾಲಕ್ಕ ಸಿಂದಗಿ ಮತ್ತೆ ಈಗಿನ ಕಾಲದ ಸಿಂದಗಿ ಏನ್ ವ್ಯತ್ಯಾಸ ಇದೆ? ಏನೇನ್ ಆಗ್ಬೇಕು? ಸಿಂದಗಿಯಲ್ಲಿ ಈ ರಸ್ತೆಗಳು ನಾನು ಮೊಟ್ಟ ಮೊದಲು 30 ಕೋಟಿ ರೂಪಾಯಿ ಹಣದಲ್ಲಿ ಸಿಂದಗಿ ರಸ್ತೆಗಳನ್ನು ಸುಧಾರಣೆ ಮಾಡಿದ್ದೇನೆ. ಅವರು ವಿದ್ಯುತ್ ದೀಪ ಅಳವಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನೂ ಅನೇಕ ರಸ್ತೆಗಳು ಬಹುಶಃ ನಾನು ಇಲ್ಲಿ ನೋಡಿದೆ. ನೀವು ಹೋರಿ ಗುಡಿಸಲುಗಳ ಮುಖಾಂತರ ಸುಂದರವಾದ ಗುಡಿಸಲು ಇದ್ದಲ್ಲಿ ಕ್ರೀಡಾಂಗಣ ಮಮಗಲ ಅವುಗಳ ವಿಶೇಷವಾಗಿ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಇವತ್ತು ಮನೆಗಳನ್ನು ಕಟ್ಟಿಸುವಂತ ಕೆಲಸವನ್ನು ಮಾಡಿ ಒಟ್ಟು ಗುಡಿಸಲುಗಳು ಮುಕ್ತ ಆಗಬೇಕು, ಅವರಿಗೆ ಸೌಂದರ್ಯ ಆಗಬೇಕು. ಇವತ್ತೇನು ಗಾರ್ಡನ್ ಇದ್ದಾರೆ, ಗಾರ್ಡನ್ ಜನರಿಗೆ ತೆರವುಗೊಳಿಸಿ ಅವರಿಗೆ ಮೂಲಭೂತ ಸೌಕರ್ಯ ಕೊಟ್ಟು ಅವ್ರಿಗೆ ಮನೆ ಕಟ್ಟಿಸುವಂತ ಕೆಲಸ ಆಗಬೇಕು. ಗಾರ್ಡನ್ಗಳ ಮುಖಾಂತರ ಸಿಂದಗಿ ದಾರಿಸಬೇಕು. ಇದು ನನ್ನ ಬಯಕೆ. ಕಡೆಯದಾಗಿ ಸರ್, ಪುರಸಭೆ ಅಧ್ಯಕ್ಷರು ಒಬ್ರು ಮನೆ ಮೇಲೆ ರೇಡ್ ಮಾಡ್ತಾರೆ. ಪುರಸಭೆಯಲ್ಲಿ ಇದ್ದಂತ ದಾಖಲಾತಿಗಳು ಅಲ್ಲಿ ಸಿಗ್ತವೆ. ಪುರಸಭೆ ಅಧ್ಯಕ್ಷರು ಹೇಳ್ತಾರೆ, ನಾನು ಪೊಲೀಸರಿಗೆ ಫೋನ್ ಮಾಡಿದ್ರು ಕೂಡ ಅವ್ರು ಪೊಲೀಸರು ನಮ್ಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳಿ. ನಾನು ಅದಕ್ಕೆ ಹೇಳಿದ್ದೀನಿ, ಪುರಸಭೆ ಅಧ್ಯಕ್ಷರು ಬಹುಶಃ ಹೀನ ಇವತ್ತು ಏನದಲ್ಲ, ಒಬ್ಬ ಶಕ್ತಿಹೀನಾಗಿ ಇವತ್ತು ಮಾತನಾಡಿದ್ದಾರೆ. ಅವರೇ ಪುರಸಭೆ ಅಧಿಕಾರ ಪ್ರಯೋಗ, ತಮ್ಮ ಅಧಿಕಾರದ ವ್ಯಾಪ್ತಿ ಇವತ್ತು ಅಧಿಕಾರವನ್ನು ಉಪಯೋಗಿಸಿಕೊಂಡಿಲ್ಲ. ಅವರು ಏನದಲ್ಲ, ಕೊಟ್ಟ ಕುದುರೆಯನ್ನು ಏರನ್ನಲ್ಲ ಧೀರನಲ್ಲ ತಂದಂಗ ಆ ರೀತಿ ಇವತ್ತು ಮಾತನಾಡಿ. ಅದಕ್ಕೆ ನಾನು ಒಂದು ಪತ್ರಿಕೆ ಮುಖಾಂತರ ಹೇಳಿದೆ, ಇವತ್ತು ಈ ಆಡಳಿತ ಮಂಡಳಿ ಅಧ್ಯಕ್ಷರೇ ಇವತ್ತು ನನ್ನ ಕೈ ಕಂಟ್ರೋಲ್ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇದನ್ನು ಬರ್ಖಾಸ್ತ್ ಮಾಡಿ ಸೂಪರ್ ಮಾಡಿ ಆಡಳಿತಕಾರ ನೇಮಿಸಿ ಅಂದಾಗ ಸ್ವಲ್ಪ ಸುಧಾರಣೆ ಆಗ್ತದೆ ಎಂಬ ಮಾತನ್ನು ನಾನು ಹೇಳಿದೆ. ನೆಕ್ಸ್ಟ್ ಸರ್, ಈಗ ನೀವು ಮುಂದೆ 2028ರ ಚುನಾವಣೆಗೆ ಯಾವ ರೀತಿ ತಯಾರಿ ಮತ್ತೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಏನಿಲ್ಲ, ನಾನು ಮತಕ್ಷೇತ್ರದಲ್ಲಿ ಇವತ್ತು ಪ್ರತಿಯೊಬ್ಬರು ಇಲ್ಲೇ ಇರ್ತೇನೆ. ಪ್ರತಿಯೊಂದು ಹಳ್ಳಿಗಳಿಗೆ ಹೋಗ್ತೇನೆ. ಕಷ್ಟ ಜನರು ನನ್ನ ಮನೆಗೆ ಬರ್ತಾ ಇದ್ದಾರೆ, ಅವರ ಕಷ್ಟಗಳನ್ನು ಕೇಳ್ತಾ ಇದ್ದೇನೆ. ಪ್ರತಿಯೊಂದು ಸಭೆ ಶುಭ ಕಾರ್ಯಗಳಲ್ಲಿ ಭಾಗವಹಿಸಿದ್ದೇನೆ. ಜನರಿಗೆ ನಾನಿದ್ದೇನೆ ಎಂಬುದು ಅವರಿಗೆ ಶಕ್ತಿ ಕೊಡುವಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಬಹುಶಃ ಇವು ಶಾಸಕರು ಪ್ರತಿಯೊಂದು ಗ್ರಾಮಾಂತರ ಪ್ರದೇಶದಲ್ಲಿ ಯಾರು ಬಿಜೆಪಿ ಮಾಡಿದ್ದಾರೆ, ಬಿಜೆಪಿ ಮಾಡದವರನ್ನ ತುಳಿಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ.
ಬಿಜೆಪಿ ಯಾರು ಮಾಡಿದ್ರೆ ಅವ್ರು ತುಳಿಯುವಂತ ಕೆಲಸವನ್ನು ಮಾಡಿ ಬಿಜೆಪಿ ಅವ್ರನ್ನ ಯಾರು ಮತ ಹಾಕಿದ್ರು ತುಳಿಯುವಂತ ಕೆಲಸ ಮಾಡ್ತಿದ್ದಾರೆ. ಖಂಡಿತ. ತಾವು ತಮ್ಮ ಅಧಿಕಾರ ಅವಧಿ ಒಳಗಡೆ ಯಾರು ಸಮಾಧಾನ ಕಂಡಿದ್ದೀರಾ? ನಾವು ಅಂತವು ಮಾಡಿದ್ದು ಒಂದೇ ಒಂದು ಉದಾಹರಣೆಗಳನ್ನು ಕೊಡುತ್ತೇವೆ. ನಮ್ಮ ಪಕ್ಷದ ವಿರೋಧ ಎಲ್ಲರನ್ನೂ ಚುನಾವಣೆವರೆಗೂ ರಾಜಕೀಯ ಪಕ್ಷ ನಾವು ಗೌರವಿಸ್ತೀವಿ. ಚುನಾವಣೆ ಮುಗಿದ್ಮೇಲೆ ಅದು ಆಯ್ತು ಮುಗೀತು. ನಾನು ಅದೆಲ್ಲ ಸರ್ವ ಜನಾಂಗದ ಒಬ್ಬ ನಾಯಕ, ಸರ್ವ ಜನಾಂಗದ ಒಬ್ಬ ಜನಪ್ರತಿನಿಧಿ ತಿಳ್ಕೊಂಡು ನಾನು ಕೆಲಸ ಮಾಡಿ. ಕಡೆಯದಾಗಿ ಅಶೋಕ್ ಮನುಗುಳಿ ಅವರಿಗೆ ಯಾವ ಸಲಹೆಯನ್ನ ಕೊಡ್ತೀರಿ ಸರ್? ಅಶೋಕ್ ಮನುಗಳು ಹೇಳ್ತೇನೆ, ರಾಜಕೀಯ ಸೇಡಿನ ಮನೋಭಾವನೆಯನ್ನು ಅವರು ಬಿಡಬೇಕು ಒಂದು, ಮತ್ತು ಸುಳ್ಳು ಹೇಳುವಂತ ಕೆಲಸವನ್ನು ಬಿಡಬೇಕು. ಇಷ್ಟೇ ಅವರಿಗೆ ನಾನು ಮುಖಾಂತರ ಸಲಹೆಯನ್ನು ಕೊಡ್ತೇನೆ. ಓಕೆ ವೀಕ್ಷಕರೇ, ಇದಿಷ್ಟು ಸಿಂದಗಿ ಮತಕ್ಷೇತ್ರದ ಮಾಜಿ ಶಾಸಕರಾದ ರಮೇಶ್ ಬೂಸ್ನೂರ್ ಅವರೊಂದಿಗಿನ ಸಂದರ್ಶನ. ನಾನು ಸಂಗಮೇಶ್ ಟಿಗಿ, ನಮಸ್ಕಾರ.